ಸಿಂಹರಾಶಿಯವರೇ ಗಮನಿಸಿ. ಮೇ 17, 18, 19 ಮತ್ತು 20ನೇ ತಾರೀಕುಗಳು ನಿಮ್ಮ ಭವಿಷ್ಯವನ್ನೇ ಬದಲಾಯಿಸಲಿವೆ. ಈ 4 ದಿನಗಳು. ಸಿಂಹರಾಶಿಯವರೇ, ಮುಂಬರುವ ಮೇ 17, 18, 19 ಮತ್ತು 20ನೇ ತಾರೀಕುಗಳು ನಿಮ್ಮ ಪಾಲಿಗೆ ಕೇವಲ ಸಾಮಾನ್ಯ ದಿನಗಳಲ್ಲ. ಏಕೆಂದರೆ ಈ ವಿಶಿಷ್ಟವಾದ 4 ದಿನಗಳಲ್ಲಿ ಸಂಭವಿಸುವ ಗ್ರಹಗತಿಗಳ ಮಹತ್ತರ ಸಂಚಾರವು ನಿಮ್ಮ ರಾಶಿಚಕ್ರದ ಮೇಲೆ ಅತ್ಯಂತ ಬಲವಾದ ಮತ್ತು ಅಭೂತಪೂರ್ವ ಪ್ರಭಾವ ಬೀರಲಿದೆ. ಇದರ ಫಲವಾಗಿ ಕೆಲವು ಸಿಂಹರಾಶಿಯವರಿಗೆ ಆಕಸ್ಮಿಕವಾಗಿ ಧನಯೋಗ ಒದಗಿ ಬಂದರೆ, ಇನ್ನು ಕೆಲವರಿಗೆ ಉನ್ನತ ಮಟ್ಟದ ರಾಜಯೋಗ ಹಾಗೂ ಶತ್ರುಗಳ ಮೇಲೆ ಭರ್ಜರಿ ಜಯ ಸಿಗುವ ಬಲವಾದ ಲಕ್ಷಣಗಳು ಗೋಚರಿಸುತ್ತಿವೆ. ದೀರ್ಘಕಾಲದಿಂದ ನಿಮ್ಮನ್ನು ಕಾಡುತ್ತಿದ್ದ, ತೊಂದರೆಗೊಳಿಸುತ್ತಿದ್ದ ಹಳೆಯ ಸಮಸ್ಯೆಗಳು ಒಮ್ಮೆಗೆ ಮಾಯವಾಗಿ ನಿಮ್ಮ ಮಾನಸಿಕ ನೆಮ್ಮದಿ ಹೆಚ್ಚಾಗುವ ಸುವರ್ಣಕಾಲ ಸನ್ನಿಹಿತವಾಗಿದೆ. ವಿಶೇಷವಾಗಿ ಈ 4 ದಿನಗಳಲ್ಲಿ ಸಿಂಹರಾಶಿಯವರ ಜೀವನದಲ್ಲಿ ನಡೆಯಲಿರುವ ಕೆಲವು ಅನಿರೀಕ್ಷಿತ ಘಟನೆಗಳು ನಿಮ್ಮನ್ನು ಆಶ್ಚರ್ಯದ ಕಡಲಿನಲ್ಲಿ ಮುಳುಗಿಸಲಿವೆ. ನೀವು ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ವೀಕ್ಷಿಸಿದರೆ ನಿಮ್ಮ ಬದುಕಿನ ಹಾದಿಯಲ್ಲಿ ಎದುರಾಗಲಿರುವ ಅದೃಷ್ಟದ ಅವಕಾಶಗಳನ್ನು ನೀವು ಮುಂಚಿತವಾಗಿಯೇ ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಅಷ್ಟೇ ಅಲ್ಲದೆ, ಗ್ರಹಗಳ ವಕ್ರದೃಷ್ಟಿಯಿಂದ ಪಾರಾಗಲು ನೀವು ಯಾವ ರೀತಿಯ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು ಎಂಬುದನ್ನು ಸಹ ನೀವು ಸಂಪೂರ್ಣವಾಗಿ ಅರ್ಥಮಾಡಿಕೊಳ್ಳುವಿರಿ. ಆದ್ದರಿಂದ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಲು ಮರೆಯಬೇಡಿ. ನಮ್ಮ ಚಾನೆಲ್ಗೆ ಚಂದಾದಾರರಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಒತ್ತಿ ಸಕ್ರಿಯಗೊಳಿಸಿ. ನಿಮ್ಮ ಆಪ್ತರು ಹಾಗೂ ಕುಟುಂಬದ ಸದಸ್ಯರೊಂದಿಗೂ ಈ ವಿಡಿಯೋವನ್ನು ತಪ್ಪದೇ ಹಂಚಿಕೊಳ್ಳಿ. ಅದರ ಜೊತೆಗೆ ಕಾಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ರಾಶಿ ಚಕ್ರದ ಹೆಸರನ್ನು ಮತ್ತು ನೀವು ಅಪಾರವಾಗಿ ನಂಬುವ ಆರಾಧ್ಯ ದೇವರ ಹೆಸರನ್ನು ಬರೆಯಲು ಮರೆಯಬೇಡಿ. ಜೈ ಶ್ರೀರಾಮ್ ಅಥವಾ ಓಂ ನಮಃ ಶಿವಾಯ ಎಂದು ಶ್ರದ್ಧೆಯಿಂದ ಕಾಮೆಂಟ್ ಮಾಡಿದರೆ ನಿಮಗೆ ಉತ್ತಮ ಮತ್ತು ಅತ್ಯಂತ ಶುಭ ಫಲಿತಾಂಶಗಳು ಸಿಗುತ್ತವೆ. ಬನ್ನಿ, ಈಗ ಈ 4 ದಿನಗಳಲ್ಲಿ ಗ್ರಹಗಳು ಸಿಂಹರಾಶಿಯವರಿಗೆ ಯಾವ ಅದ್ಭುತ ಬದಲಾವಣೆಗಳನ್ನು ತರಲಿವೆ ಎಂಬುದನ್ನು ವಿವರವಾಗಿ ತಿಳಿದುಕೊಳ್ಳೋಣ. ಸ್ವಾಭಾವಿಕವಾಗಿಯೇ ಸಿಂಹರಾಶಿಯವರು ಬಹಳಷ್ಟು ನಾಯಕತ್ವದ ಗುಣಗಳನ್ನು ಜನ್ಮದಾತವಾಗಿಯೇ ಹೊಂದಿರುತ್ತಾರೆ. ಅವರು ಎಂತಹ ಸನ್ನಿವೇಶದಲ್ಲಿ ಎಲ್ಲೇ ಇದ್ದರೂ 4 ಜನರ ಮಧ್ಯೆ ಎದ್ದು ಕಾಣಲು ಮತ್ತು ತಾವೇ ಮುಂಚೂಣಿಯಲ್ಲಿರಲು ಬಯಸುತ್ತಾರೆ. ಈ ರಾಶಿಚಕ್ರದ ಜನರಿಗೆ ಸಮಾಜದಲ್ಲಿ ಗೌರವ ಮತ್ತು ಮರ್ಯಾದೆ ಎಂದರೆ ಅತಿಯಾದ ಪ್ರೀತಿ. ಯಾರಾದರೂ ತಮ್ಮನ್ನು ಕೀಳಾಗಿ ನೋಡಿದರೆ ಅಥವಾ ಸ್ವಾಭಿಮಾನಕ್ಕೆ ಧಕ್ಕೆ ತಂದರೆ ಅದನ್ನು ಇವರು ಸಹಿಸಲು ಸಾಧ್ಯವೇ ಇಲ್ಲ. ಹೊರನೋಟಕ್ಕೆ ಸಿಂಹರಾಶಿಯವರು ತುಂಬ ಕಠಿಣವಾಗಿ, ಗಂಭೀರವಾಗಿ ಕಾಣುತ್ತಾರೆ. ಆದರೆ ಅವರ ಅಂತರಾಳದಲ್ಲಿ ತುಂಬ ಮೃದುವಾದ ಮತ್ತು ಕರುಣಾಮಯಿ ಹೃದಯವನ್ನು ಹೊಂದಿರುತ್ತಾರೆ. ಅವರು ಯಾರಿಗಾದರೂ ಸಹಾಯ ಮಾಡಬೇಕೆಂದು ಮನಸ್ಸು ಮಾಡಿದರೆ ಅದಕ್ಕಾಗಿ ಎಷ್ಟೇ ಕಷ್ಟ ಬಂದರೂ ಸಂಪೂರ್ಣವಾಗಿ ಸಹಾಯ ಮಾಡುತ್ತಾರೆ. ಆದರೆ ಅವರ ಈ ಒಳ್ಳೆಯತನವನ್ನು ಮತ್ತು ಮುಗ್ಧತೆಯನ್ನು ಯಾರು ತಮ್ಮ ಸ್ವಾರ್ಥಕ್ಕಾಗಿ ಬಳಸಿಕೊಳ್ಳುತ್ತಾರೋ ಅಂಥವರಿಗೆ ಸಿಂಹರಾಶಿಯವರು ತಮ್ಮ ಜೀವನದುದ್ದಕ್ಕೂ ಮರೆಯಲಾಗದ ಪಾಠ ಕಲಿಸುತ್ತಾರೆ. ಸಿಂಹರಾಶಿಯವರು ತಮ್ಮ ಕುಟುಂಬವನ್ನು ಮತ್ತು ರಕ್ತ ಸಂಬಂಧಗಳನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಾರೆ. ಅವರು ತಮ್ಮ ಕುಟುಂಬದ ಸದಸ್ಯರ ಸುಖಕ್ಕಾಗಿ ಎಂತಹ ಕಷ್ಟದ ಹಾದಿಯನ್ನಾದರೂ ಎದುರಿಸಲು ಸಿದ್ಧವಾಗಿರುತ್ತಾರೆ. ಆದರೂ ಸಹ ಕೆಲವೊಮ್ಮೆ ಅವರಿಗೆ ಅತಿಯಾದ ಕೋಪ ಬರುತ್ತದೆ ಮತ್ತು ಆ ಸಿಟ್ಟಿನ ಭರದಲ್ಲಿ ತಮ್ಮನ್ನು ತಾವೇ ನೋಯಿಸಿಕೊಳ್ಳುತ್ತಾರೆ. ಮೇ 17, 18, 19 ಮತ್ತು 20ನೇ ತಾರೀಕುಗಳಲ್ಲಿ ಸಿಂಹರಾಶಿಯವರ ಜೀವನದಲ್ಲಿ ನಡೆಯಲಿರುವ ಕೆಲವು ಪ್ರಮುಖ ಘಟನೆಗಳು ನಿಮ್ಮನ್ನು ಬೆರಗಾಳಿಸಲಿವೆ. ವಿಶೇಷವಾಗಿ ನಿಮ್ಮ ರಾಶ್ಯಾಧಿಪತಿಯಾದ ಸೂರ್ಯದೇವನು ಈ ಸಮಯದಲ್ಲಿ ಬಲಶಾಲಿಯಾಗಿರುವುದರಿಂದ ನಿಮ್ಮ ಒಳಗಿನ ಆತ್ಮವಿಶ್ವಾಸ ದುಪ್ಪಟ್ಟಾಗಲಿದೆ. ಇಲ್ಲಿಯವರೆಗೆ ಅರ್ಧಕ್ಕೆ ಸ್ಥಗಿತಗೊಂಡಿದ್ದ ಪ್ರತಿಯೊಂದು ಕೆಲಸ ಕಾರ್ಯಗಳು ಮತ್ತೆ ಮುಂದುವರಿಯುವ ಸ್ಪಷ್ಟ ಸೂಚನೆಗಳಿವೆ. ದೇವಗುರು ಬೃಹಸ್ಪತಿಯು ನಿಮಗೆ ಸ್ವಲ್ಪ ಅನುಕೂಲವಾದ ಸ್ಥಾನದಲ್ಲಿರುವುದರಿಂದ ಆರ್ಥಿಕ ಲಾಭದ ಹೊಸ ಅವಕಾಶಗಳು ಸೃಷ್ಟಿಯಾಗಲಿವೆ. ಆದರೆ ನ್ಯಾಯದೇವನಾದ ಶನಿಯ ಪ್ರಭಾವದಿಂದಾಗಿ ಸ್ವಲ್ಪ ಮಟ್ಟಿನ ಮಾನಸಿಕ ಒತ್ತಡ ಅಥವಾ ಕಿರಿಕಿರಿ ಉಂಟಾಗುವುದು ಸಹಜ. ನಿಮ್ಮ ಅತ್ಯಂತ ನಿಕಟವರ್ತಿಗಳೆಂದು ನೀವು ನಂಬಿರುವ ಕೆಲವು ಜನರ ನಿಜವಾದ ಸ್ವರೂಪ ಮತ್ತು ಅವರ ನಕಲಿ ಮುಖವಾಡ ಈಗ ಬಹಿರಂಗವಾಗುವ ಸಾಧ್ಯತೆಯಿದೆ. ಈ ನಿರ್ಣಾಯಕ ಸಮಯದಲ್ಲಿ ಸಿಂಹರಾಶಿಯವರು ತಾವು ಆಡುವ ಮಾತುಗಳ ಬಗ್ಗೆ ವಿಶೇಷವಾಗಿ ಜಾಗರೂಕರಾಗಿರಬೇಕು. ಏಕೆಂದರೆ ನೀವು ಕೋಪದ ಆವೇಶದಲ್ಲಿ ಹೇಳುವ ಒಂದು ಸಂಗ ಮಾತು ಕೂಡ ನಿಮ್ಮ ಅತ್ಯಂತ ಉತ್ತಮ ಬಾಂಧವ್ಯವನ್ನು ಶಾಶ್ವತವಾಗಿ ಹಾನಿ ಮಾಡಬಹುದು. ಕೆಲಸ, ವ್ಯವಹಾರ, ಕುಟುಂಬ ಜೀವನ, ಪ್ರೀತಿ ಮತ್ತು ಹಣಕಾಸಿನ ಪ್ರತಿಯೊಂದು ಅಂಶದಲ್ಲೂ ಕೆಲವು ಪ್ರಮುಖ ಮತ್ತು ಧನಾತ್ಮಕ ಬದಲಾವಣೆಗಳು ಕಂಡುಬರಲಿವೆ. ಹಲವು ದಿನಗಳಿಂದ ನಿಮ್ಮ ಮನಸ್ಸಿನಲ್ಲಿದ್ದ ದೊಡ್ಡ ಆಸೆಯೊಂದು ಈಗ ಈಳೇರುವತ್ತ ಸಾಗುತ್ತಿರುವ ಸೂಚನೆಗಳಿವೆ. ಆದರೂ ಸಹ ನೀವು ಯಾವುದೇ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳದೆ ತಾಳ್ಮೆಯಿಂದ ಮುನ್ನಡೆದರೆ ಮಾತ್ರ ಅತ್ಯುತ್ತಮ ಫಲಿತಾಂಶಗಳು ನಿಮ್ಮದಾಗುತ್ತವೆ.
ಮೇ 17ರ ಭಾನುವಾರ ಸಿಂಹರಾಶಿಯವರಿಗೆ ಬಹಳ ವಿಶೇಷವಾದ ಮತ್ತು ಲಕ್ಕಿ ದಿನ ಎಂದು ಹೇಳಬೇಕು. ಇಂದು ಸೂರ್ಯನ ಬಲವಾದ ಪ್ರಭಾವ ನಿಮ್ಮ ಮೇಲಿರುವುದರಿಂದ ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಕೀರ್ತಿ ಹೆಚ್ಚಾಗುತ್ತದೆ. ನೀವು ಎಲ್ಲಿಗೆ ಹೋದರೂ ನೀವು ಆಡುವ ಮಾತುಗಳಿಗೆ ಸೂಕ್ತ ಮೌಲ್ಯ ಮತ್ತು ಗೌರವ ಸಿಗಲಿದೆ. ಇಲ್ಲಿಯವರೆಗೆ ನಿಮ್ಮನ್ನು ಕಡೆಗಣಿಸಿದವರು ಅಥವಾ ನಿಮ್ಮ ಬಗ್ಗೆ ಕಾಳಜಿ ವಹಿಸದವರು ಈಗ ತಾವಾಗಿಯೇ ನಿಮ್ಮೊಂದಿಗೆ ಮಾತನಾಡಲು ಬರುತ್ತಾರೆ ಎಂದು ತೋರುತ್ತದೆ. ಉದ್ಯೋಗದಲ್ಲಿರುವವರಿಗೆ ತಮ್ಮ ಮೇಲಧಿಕಾರಿಗಳಿಂದ ಮತ್ತು ಅಧಿಕಾರಿಗಳಿಂದ ಒಳ್ಳೆಯ ಮೆಚ್ಚುಗೆಯ ಮಾತುಗಳು ಬರುವ ಸಾಧ್ಯತೆಯಿದೆ. ನಿಮ್ಮ ಕಠಿಣ ಕೆಲಸಕ್ಕೆ ನೀವು ಪ್ರಶಂಸೆಯನ್ನು ಪಡೆಯಬಹುದು. ಕೆಲವು ಜನರಿಗೆ ಕಚೇರಿಯಲ್ಲಿ ಕೆಲವು ಹೊಸ ಜವಾಬ್ದಾರಿಗಳು ಅಥವಾ ಅಧಿಕಾರಗಳು ಬರುವ ಸೂಚನೆಗಳಿವೆ. ಅವು ಮೊದಲಿಗೆ ನಿಮಗೆ ಒಂದು ದೊಡ್ಡ ಹೊರೆಯಾಗಿ ಕಾಣಿದರೂ ಭವಿಷ್ಯದಲ್ಲಿ ಇವೇ ನಿಮಗೆ ಒಳ್ಳೆಯ ಹೆಸರನ್ನು ಮತ್ತು ಉನ್ನತಿಯನ್ನು ತಂದುಕೊಡುತ್ತವೆ. ಸ್ವಂತ ವ್ಯಾಪಾರ ಮಾಡುವವರು ಇಂದು ಹೊಸ ಮತ್ತು ಪ್ರಭಾವಿ ವ್ಯಕ್ತಿಗಳ ಸಂಪರ್ಕಗಳನ್ನು ಮಾಡಿಕೊಳ್ಳುತ್ತಾರೆ. ಆ ಹೊಸ ಸಂಪರ್ಕಗಳು ಭವಿಷ್ಯದಲ್ಲಿ ನಿಮಗೆ ಭಾರೀ ಲಾಭವನ್ನು ತರುವ ಸಾಧ್ಯತೆಯಿದೆ. ವಿಶೇಷವಾಗಿ ಭೂಮಿ, ರಿಯಲ್ ಎಸ್ಟೇಟ್, ವಾಹನಗಳು, ಚಿನ್ನದ ವ್ಯಾಪಾರ ಅಥವಾ ಆನ್ಲೈನ್ ಬಿಸ್ನೆಸ್ಗಳಲ್ಲಿ ತೊಡಗಿಸಿಕೊಂಡವರು ಅತ್ಯಂತ ಉತ್ತಮ ಫಲಿತಾಂಶಗಳನ್ನು ಕಾಣುತ್ತಿದ್ದಾರೆ. ಯಾರೋ ನಿಮ್ಮಿಂದ ಪಡೆದ ಹಳೆಯ ಸಾಲಗಳು ಸ್ವಲ್ಪ ಮಟ್ಟಿಗೆ ಮರಳಿ ಬರುವ ಸಾಧ್ಯತೆಯಿದೆ. ಇದರಿಂದ ಹಣದ ವಿಚಾರದಲ್ಲಿ ನಿಮಗೆ ದೀರ್ಘಕಾಲದ ನಂತರ ಸ್ವಲ್ಪ ಮಟ್ಟಿನ ಪರಿಹಾರ ಸಿಗಲಿದೆ. ಆದರೂ ಅನಗತ್ಯ ವೆಚ್ಚಗಳು ಮತ್ತು ಐಶ್ವರ್ಯ ವೆಚ್ಚಗಳನ್ನು ಆದಷ್ಟು ಕಡಿಮೆ ಮಾಡುವುದು ನಿಮ್ಮ ಭವಿಷ್ಯಕ್ಕೆ ಒಳ್ಳೆಯದು. ಇಂದು ಕುಟುಂಬ ಜೀವನದಲ್ಲಿ ಸ್ವಲ್ಪ ಸಂತೋಷ ಮತ್ತು ನೆಮ್ಮದಿಯ ವಾತಾವರಣ ಇರಲಿದೆ. ಮನೆಯಲ್ಲಿರುವ ಹಿರಿಯರ ಆಶೀರ್ವಾದವು ನಿಮ್ಮ ಪ್ರತಿಯೊಂದು ಕೆಲಸಕ್ಕೂ ತುಂಬಾ ಉಪಯೋಗಿಯಾಗಿರುತ್ತದೆ. ಕೆಲವು ಸಮಯದಿಂದ ಕುಟುಂಬದಲ್ಲಿದ್ದ ಉದ್ವಿಗ್ನತೆ ಮತ್ತು ಕಹಿ ವಾತಾವರಣ ಕಡಿಮೆಯಾಗುವ ಸೂಚನೆಗಳಿವೆ. ಗಂಡ ಮತ್ತು ಹೆಂಡತಿಯ ನಡುವಿನ ಸಣ್ಣಪುಟ್ಟ ತಪ್ಪುಗ್ರಹಣೆಗಳು ಮಾತುಕತೆಯ ಮೂಲಕ ಬಗೆಹರಿಯುವ ಸಾಧ್ಯತೆಯಿದೆ. ಮಕ್ಕಳ ಕಡೆಯಿಂದ ನಿಮಗೆ ಶುಭ ಸುದ್ದಿ ಕೇಳುವ ಸಾಧ್ಯತೆಯೂ ಇದೆ. ಆದರೂ ಇಂದು ಕೋಪದ ನಿಯಂತ್ರಿಸುವ ವಿಚಾರದಲ್ಲಿ ಅತೀವ ಎಚ್ಚರಿಕೆ ಅಗತ್ಯ. ನೀವು ಸಿಟ್ಟಿನಲ್ಲಿ ಹೇಳುವ ಮಾತುಗಳು ಕೆಲವರಿಗೆ ತುಂಬಾ ಕಠಿಣವಾಗಿ ಮತ್ತು ಬೇಸರ ತರಿಸುವಂತೆ ಕಾಣಬಹುದು. ಅದಕ್ಕಾಗಿಯೇ ಎಲ್ಲರೊಂದಿಗೂ ತಾಳ್ಮೆಯಿಂದ ಮತ್ತು ಮೃದುವಾಗಿ ಮಾತನಾಡುವುದು ಒಳ್ಳೆಯದು. ಆರೋಗ್ಯದ ವಿಚಾರದಲ್ಲೂ ಸ್ವಲ್ಪ ಕಾಳಜಿ ಅಗತ್ಯ. ವಿಶೇಷವಾಗಿ ಅತಿಯಾದ ಆಲೋಚನೆ ಮತ್ತು ತಲೆನೋವಿನಿಂದಾಗಿ ಕಣ್ಣಿನ ತೊಂದರೆಗಳು ಅಥವಾ ಮಾನಸಿಕ ಒತ್ತಡ ಹೆಚ್ಚಾಗುವ ಸಾಧ್ಯತೆಯಿದೆ. ಬೆಳಿಗ್ಗೆ ಸೂರ್ಯನಾರಾಯಣನಿಗೆ ಅರ್ಘ್ಯ ನೀಡುವುದರಿಂದ ಉತ್ತಮ ಫಲಿತಾಂಶ ಸಿಗುತ್ತದೆ. ನಿಮ್ಮ ತಂದೆ ಅಥವಾ ನಿಮಗೆ ವಿದ್ಯೆ ಕಲಿಸಿದ ಶಿಕ್ಷಕರನ್ನು ಗೌರವಿಸುವುದರಿಂದ ನಿಮ್ಮ ಅದೃಷ್ಟ ಹೆಚ್ಚಾಗುತ್ತದೆ. ಇಂದು ನಿಮ್ಮ ಜೀವನದ ಮುಂದಿನ ಹಾದಿಗೆ ಸಂಬಂಧಿಸಿದಂತೆ ಒಂದು ಪ್ರಮುಖ ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆಯಿದೆ. ನೀವು ಹಿಂದೆ ಮಾಡಿದ ಕಠಿಣ ಪರಿಶ್ರಮವು ಈಗ ಸರಿಯಾದ ಫಲ ನೀಡಲು ಪ್ರಾರಂಭಿಸುತ್ತದೆ. ನಿಮ್ಮ ಬಗ್ಗೆ ನಿಮಗಿರುವ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಕೆಲವು ಸಿಂಹರಾಶಿಯವರು ಹೊಸ ಕೆಲಸವನ್ನು ಅಥವಾ ಉದ್ಯಮವನ್ನು ಪ್ರಾರಂಭಿಸುವ ಬಗ್ಗೆಯೂ ಗಂಭೀರವಾಗಿ ಯೋಚಿಸುತ್ತಾರೆ. ಇದು ನಿಮಗೆ ದೇವರ ಆಶೀರ್ವಾದ ಬಲವಾಗಿರುವ ದಿನ. ಸಿಂಹರಾಶಿಯವರಿಗೆ ಸೋಮವಾರ ಮೇ 18 ಭಾವನೆಗಳು ಅತಿಯಾಗಿ ಹೆಚ್ಚಿರುವ ದಿನ ಎಂದು ಹೇಳಬೇಕು. ಚಂದ್ರನ ಪ್ರಭಾವವು ಇಂದಿನ ದಿನ ನಿಮ್ಮ ಮೇಲಿರುವುದರಿಂದ ನಿಮ್ಮ ಮನಸ್ಸು ಸ್ವಲ್ಪ ಸೂಕ್ಷ್ಮವಾಗುತ್ತದೆ. ನೀವು ಹೊರಗೆ ಎಷ್ಟೇ ಧೈರ್ಯಶಾಲಿಯಾಗಿ ಕಾಣಿಸಿಕೊಂಡರೂ ಒಳಗಿನಿಂದ ಕೆಲವು ವಿಷಯಗಳ ಬಗ್ಗೆ ನೀವು ಬಹಳಷ್ಟು ಆಳವಾಗಿ ಯೋಚಿಸುತ್ತಿರುತ್ತೀರಿ. ವಿಶೇಷವಾಗಿ ಕುಟುಂಬದ ಪರಿಸ್ಥಿತಿ, ಮಕ್ಕಳು ಅಥವಾ ನಿಮ್ಮ ಭವಿಷ್ಯದ ಬಗ್ಗೆ ಆಲೋಚನೆಗಳು ನಿಮ್ಮ ತಲೆಯಲ್ಲಿ ಹೆಚ್ಚಾಗುತ್ತವೆ. ನೀವು ಯಾರಿಂದಲೋ ದೂರವಿದ್ದರೆ ಅಥವಾ ಯಾರಾದರೂ ನಿಮ್ಮಿಂದ ದೂರವಾಗಿದ್ದರೆ ಆ ವ್ಯಕ್ತಿ ಮತ್ತೆ ನಿಮ್ಮೊಂದಿಗೆ ಸಂಪರ್ಕಕ್ಕೆ ಬಂದು ಮಾತನಾಡುವ ಸಾಧ್ಯತೆಯಿದೆ ಎಂದು ತೋರುತ್ತದೆ. ಉದ್ಯೋಗದಲ್ಲಿರುವವರು ತಮ್ಮ ಕೆಲಸದ ಸ್ಥಳದಲ್ಲಿ ಸಹೋದ್ಯೋಗಿಗಳೊಂದಿಗೆ ಬಹಳ ಜಾಗರೂಕರಾಗಿರಬೇಕು. ನಿಮ್ಮ ಕೆಲಸದ ದಕ್ಷತೆ ಮತ್ತು ಪ್ರಗತಿಯನ್ನು ಕಂಡು ಅಸೂಯೆ ಪಡುವ ಜನರು ನಿಮ್ಮ ಸುತ್ತಲೂ ಇರಬಹುದು. ನೀವು ಎಲ್ಲರಿಗೂ ತುಂಬಾ ಒಳ್ಳೆಯವರಾಗಿದ್ದರೂ ಕೆಲವರು ನಿಮ್ಮ ಬೆನ್ನಿನ ಹಿಂದೆ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡುವ ಸಾಧ್ಯತೆ ಇದೆ. ಆದರೂ ನೀವು ನಿಮ್ಮ ಪ್ರಾಮಾಣಿಕತೆಯ ಹಾದಿಯಲ್ಲಿ ಮುಂದುವರೆದರೆ ಅಂತಿಮವಾಗಿ ಯಶಸ್ಸು ನಿಮ್ಮದಾಗುತ್ತದೆ. ಇಂದು ನಿಮ್ಮ ಕೆಲಸವನ್ನು ಯಾವುದೇ ಆತುರವಿಲ್ಲದೆ ನಿಧಾನವಾಗಿ ಮತ್ತು ಎಚ್ಚರಿಕೆಯಿಂದ ಮಾಡುವುದು ಉತ್ತಮ. ಆತುರದಿಂದ ತೆಗೆದುಕೊಳ್ಳುವ ನಿರ್ಧಾರಗಳು ನಂತರ ನಿಮಗೆ ದೊಡ್ಡ ತೊಂದರೆ ಉಂಟುಮಾಡುವ ಸಾಧ್ಯತೆಯಿದೆ. ವ್ಯಾಪಾರ ಮಾಡುವವರಿಗೆ ಇಂದು ಸಾಮಾನ್ಯ ದಿನವಾಗಿರುತ್ತದೆ. ನೀವು ಅತಿದೊಡ್ಡ ಲಾಭವನ್ನು ಇಂದು ನೋಡದಿದ್ದರೂ ನಷ್ಟಗಳೂ ಸಹ ದೊಡ್ಡದಾಗಿರುವುದಿಲ್ಲ. ಆದರೂ ಹೊಸ ಹೂಡಿಕೆಗಳಲ್ಲೂ ಮಾಡುವಾಗ ಹೆಚ್ಚಿನ ಎಚ್ಚರಿಕೆ ಅಗತ್ಯ. ಯಾರನ್ನಾದರೂ ಸಂಪೂರ್ಣವಾಗಿ ನಂಬಿ ದೊಡ್ಡ ಮೊತ್ತದ ಹಣ ನೀಡುವುದು ಇಂದಿನ ದಿನಕ್ಕೆ ಒಳ್ಳೆಯದಲ್ಲ. ಹಳೆಯ ಸಂಪರ್ಕಗಳ ಅಥವಾ ಹಳೆಯ ಗ್ರಾಹಕರ ಮೂಲಕ ಹೊಸ ಅವಕಾಶಗಳು ಬರುವ ಸೂಚನೆಗಳಿವೆ. ಕೌಟುಂಬಿಕ ಜೀವನದಲ್ಲಿ ಕೆಲವು ಭಾವನಾತ್ಮಕ ಪರಿಸ್ಥಿತಿಗಳು ಎದುರಾಗಲಿವೆ. ಗಂಡ ಮತ್ತು ಹೆಂಡತಿಯ ನಡುವೆ ಸಣ್ಣ ವಿಷಯಕ್ಕೆ ವಾದಗಳು ಉದ್ಭವಿಸಬಹುದು. ಆದರೂ ಅವು ಹೆಚ್ಚು ಕಾಲ ಉಳಿಯುವುದಿಲ್ಲ. ನೀವು ನಿಮ್ಮ ಸಂಗಾತಿಯ ಮನಸ್ಸನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಮಾತನಾಡಿದರೆ ಸಮಸ್ಯೆಗಳು ತಕ್ಷಣವೇ ಕಡಿಮೆಯಾಗುತ್ತವೆ.
ಮಕ್ಕಳ ಶಿಕ್ಷಣ ಅಥವಾ ಅವರ ಆರೋಗ್ಯದ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನ ಹರಿಸುವ ಅವಶ್ಯಕತೆ ಇದೆ. ಮದುವೆಯಾಗದ ಯುವಕ ಯುವತಿಯರಿಗೆ ಉತ್ತಮ ಸಂಬಂಧದ ಬಗ್ಗೆ ಮನೆಯಲ್ಲಿ ಚರ್ಚೆಗಳು ಪ್ರಾರಂಭವಾಗುವ ಸಾಧ್ಯತೆ ಇದೆ. ಆರೋಗ್ಯದ ವಿಷಯದಲ್ಲಿ ಇಂದು ಸ್ವಲ್ಪ ಕಾಳಜಿ ಅಗತ್ಯ. ವಿಶೇಷವಾಗಿ ಹೆಚ್ಚಿದ ರಕ್ತದೊತ್ತಡ, ತಲೆನೋವು ಅಥವಾ ಮಾನಸಿಕ ಒತ್ತಡದ ಸಾಧ್ಯತೆ ಇದೆ. ಆದ್ದರಿಂದ ನೀವು ನಿಮ್ಮ ಕೋಪವನ್ನು ಸಂಪೂರ್ಣವಾಗಿ ನಿಯಂತ್ರಿಸಬೇಕು. ರಸ್ತೆಯಲ್ಲಿ ವಾಹನ ಚಲಾಯಿಸುವಾಗ ಯಾವುದೇ ಕಾರಣಕ್ಕೂ ಆತುರಪಡಬೇಡಿ. ಇಂದು ಶಿವ ದೇವಸ್ಥಾನಕ್ಕೆ ಭೇಟಿ ನೀಡುವುದು ತುಂಬಾ ಒಳ್ಳೆಯದು. ಈಶ್ವರನಿಗೆ ಹಾಲು ಅಥವಾ ಬಿಳಿ ಹೂಗಳನ್ನು ಅರ್ಪಿಸುವುದರಿಂದ ನಿಮ್ಮ ಮಾನಸಿಕ ಶಾಂತಿ ಹೆಚ್ಚಾಗುತ್ತದೆ. ಓಂ ನಮಃ ಶಿವಾಯ ಎಂದು ಮನಸ್ಸಿನಲ್ಲಿ ಜಪಿಸುವುದರಿಂದ ನಿಮ್ಮ ಅಂತರಾಳದ ಭಯ ಕಡಿಮೆಯಾಗುತ್ತದೆ. ಸಿಂಹರಾಶಿಯವರು ಇಂದು ವಿಶೇಷವಾಗಿ ತಾಳ್ಮೆಯಿಂದ ಇರಬೇಕು. ಎಲ್ಲವೂ ತಕ್ಷಣವೇ ಆಗುತ್ತದೆ ಎಂದು ನಿರೀಕ್ಷಿಸಬೇಡಿ. ನಿಮ್ಮ ಕೆಲಸದಲ್ಲಿ ಸ್ವಲ್ಪ ವಿಳಂಬವಾದರೂ ಅದು ಅಂತಿಮವಾಗಿ ನಿಮಗೆ ಒಳ್ಳೆಯದನ್ನೇ ತರುತ್ತದೆ. ನಿಮ್ಮ ಜೀವನದಲ್ಲಿ ಹೊಸ ಬದಲಾವಣೆಗಳು ನಿಧಾನವಾಗಿ ಪ್ರಾರಂಭವಾಗುವ ಸಮಯವಿದು. ಸಿಂಹರಾಶಿಯವರಿಗೆ ಮೇ 19ನೇ ಮಂಗಳವಾರ ಬಹಳ ನಿರ್ಣಾಯಕ ದಿನ. ಇಂದು ಮಂಗಳ ಗ್ರಹದ ಬಲವಾದ ಪ್ರಭಾವದಿಂದಾಗಿ ಧೈರ್ಯ, ಆವೇಶ, ಕೋಪ ಮತ್ತು ಪರಿಶ್ರಮ ಎಲ್ಲವೂ ನಿಮ್ಮಲ್ಲಿ ಒಟ್ಟಿಗೆ ಕೆಲಸ ಮಾಡುತ್ತವೆ. ನೀವು ಯಾವುದೇ ಕಠಿಣ ಕೆಲಸವನ್ನು ಕೈಗೆತ್ತಿಕೊಂಡರೂ ಅದು ಪೂರ್ಣಗೊಳ್ಳುವ ತನಕ ನೀವದನ್ನು ಅರ್ಧಕ್ಕೆ ಬಿಡುವುದಿಲ್ಲ. ಬಹಳ ಸಮಯದಿಂದ ನಿಂತುಹೋದ ಕೆಲಸವನ್ನು ಪೂರ್ಣಗೊಳಿಸುವ ಹೊಸ ಆಲೋಚನೆ ನಿಮಗೆ ಬರುತ್ತದೆ. ಉದ್ಯೋಗದಲ್ಲಿರುವವರು ಇಂದು ಕೆಲಸದ ಸ್ಥಳದಲ್ಲಿ ಸ್ವಲ್ಪ ಒತ್ತಡವನ್ನು ಅನುಭವಿಸುತ್ತಾರೆ. ಕೆಲವರು ನಿಮ್ಮ ಕೆಲಸದ ವೈಖರಿಯ ಬಗ್ಗೆ ಅಸೂಯೆ ಪಡುವ ಸಾಧ್ಯತೆಯಿದೆ. ನಿಮ್ಮ ಬೆಳವಣಿಗೆಯನ್ನು ನೋಡದವರು ನಿಮ್ಮ ಬೆನ್ನಿನ ಹಿಂದೆ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡುವ ಪರಿಸ್ಥಿತಿ ಇರುತ್ತದೆ. ಆದರೂ ನಿಮ್ಮ ಪ್ರಾಮಾಣಿಕತೆ ಅಂತಿಮವಾಗಿ ನಿಮ್ಮನ್ನು ಗೆಲ್ಲುತ್ತದೆ. ನಿಮ್ಮ ಕೆಲಸವನ್ನು ಹಿರಿಯ ಅಧಿಕಾರಿಗಳು ಮೆಚ್ಚುವ ಸಾಧ್ಯತೆಯಿದೆ. ಕೆಲವು ಜನರಿಗೆ ಹೊಸ ಜವಾಬ್ದಾರಿಗಳು ಬರುವ ಸೂಚನೆಗಳಿವೆ. ವ್ಯಾಪಾರ ಮಾಡುವವರಿಗೆ ಇಂದು ಮಾರುಕಟ್ಟೆಯಲ್ಲಿ ಉತ್ತಮ ಅವಕಾಶಗಳು ನೋಡುತ್ತಾರೆ. ವಿಶೇಷವಾಗಿ ಕಬ್ಬಿಣ, ಭೂಮಿ, ರಿಯಲ್ ಎಸ್ಟೇಟ್, ವಾಹನಗಳು, ಕಾಂಟ್ರಾಕ್ಟ್ ಅಥವಾ ನಿರ್ಮಾಣ ವಲಯದಲ್ಲಿರುವವರು ಉತ್ತಮ ಲಾಭವನ್ನು ನೋಡುತ್ತಿದ್ದಾರೆ. ಹಳೆಯ ಗ್ರಾಹಕರು ಮತ್ತೆ ನಿಮ್ಮ ಬಳಿ ಬರುವ ಸಾಧ್ಯತೆಯಿದೆ. ಹೊಸ ಒಪ್ಪಂದಗಳನ್ನು ತಲುಪಿ ಸಹಿ ಹಾಕುವ ಸೂಚನೆಗಳಿವೆ. ಆದರೂ ಯಾರೊಂದಿಗಾದರೂ ಮಾತನಾಡುವಾಗ ನಿಮ್ಮ ಮಾತಿನ ಕಠುರತೆಯನ್ನು ಕಡಿಮೆ ಮಾಡಬೇಕು. ನಿಮ್ಮ ಆವೇಶದ ಮಾತುಗಳು ಉತ್ತಮ ಸಂಬಂಧಗಳನ್ನು ಹಾಳು ಮಾಡುವ ಸಾಧ್ಯತೆಯಿದೆ. ಹಾಗೆಯೇ ಕುಟುಂಬದಲ್ಲೂ ಸಹ ಸಣ್ಣಪುಟ್ಟ ವಾದಗಳು ಇರಬಹುದು. ಗಂಡ ಮತ್ತು ಹೆಂಡತಿಯ ನಡುವೆ ದುರಹಂಕಾರ ಹೆಚ್ಚಾಗದಂತೆ ನೀವು ತುಂಬಾ ಜಾಗರೂಕರಾಗಿರಬೇಕು. ಮನೆಯಲ್ಲಿರುವ ಹಿರಿಯರ ಮಾತುಗಳನ್ನು ಗೌರವದಿಂದ ಕೇಳಿದರೆ ಸಮಸ್ಯೆಗಳು ಕಡಿಮೆಯಾಗುತ್ತವೆ. ಇಂದು ನೀವು ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಜಾಗರೂಕರಾಗಿರಬೇಕು. ವಿಶೇಷವಾಗಿ ಹೆಚ್ಚಿದ ರಕ್ತದೊತ್ತಡ, ತಲೆನೋವು ಅಥವಾ ಮಾನಸಿಕ ಒತ್ತಡದ ಸಾಧ್ಯತೆ ಇದೆ. ನೀವು ನಿಮ್ಮ ಕೋಪವನ್ನು ನಿಯಂತ್ರಿಸಬೇಕು. ವಾಹನ ಚಲಾಯಿಸುವಾಗ ಆತುರಪಡಬೇಡಿ. ಇಂದು ಆಂಜನೇಯ ಸ್ವಾಮಿಯ ದರ್ಶನ ಮಾಡುವುದು ತುಂಬಾ ಒಳ್ಳೆಯದು. ಹನುಮಂತನಿಗೆ ಬೆಲ್ಲ ಅಥವಾ ವಡೆಗಳನ್ನು ಅರ್ಪಿಸುವುದರಿಂದ ಶತ್ರುಗಳಿಂದ ಬರುವ ಕಷ್ಟಗಳು ಕಡಿಮೆಯಾಗುತ್ತವೆ. ಓಂ ಶ್ರೀ ಹನುಮತೆ ನಮಃ ಎಂದು ಜಪಿಸುವುದರಿಂದ ಮಾನಸಿಕ ಶಕ್ತಿ ಹೆಚ್ಚಾಗುತ್ತದೆ. ನಿಮ್ಮ ವಿರುದ್ಧ ಇರುವವರು ಸಹ ಇಂದು ನಿಮ್ಮ ವ್ಯಕ್ತಿತ್ವದ ಮುಂದೆ ದುರ್ಬಲರಾಗುತ್ತಾರೆ. ಮೇ 20ನೇ ಬುಧವಾರ ಸಿಂಹರಾಶಿಯವರಿಗೆ ಅತ್ಯಂತ ಶುಭ ದಿನ. ಬುಧನ ಪ್ರಭಾವದಿಂದಾಗಿ ನಿಮ್ಮ ಆಲೋಚನೆಯ ಶಕ್ತಿ ಮತ್ತು ಮಾತನಾಡುವ ಶೈಲಿ ತುಂಬಾ ಬಲವಾಗಿರುತ್ತದೆ. ನೀವು ಹೇಳುವ ಮಾತುಗಳು ಇತರರನ್ನು ಸುಲಭವಾಗಿ ಮೆಚ್ಚಿಸಿ ಅವರ ಮನಗೆಳ್ಳುತ್ತದೆ. ವ್ಯಾಪಾರ ಮಾಡುವವರಿಗೆ ವ್ಯವಹಾರವನ್ನು ವಿಸ್ತರಿಸಲು ಹೊಸ ಆಲೋಚನೆಗಳು ಸಿಗುತ್ತವೆ. ಕೆಲವರು ಹೊಸ ವ್ಯವಹಾರವನ್ನು ಪ್ರಾರಂಭಿಸುವ ಬಗ್ಗೆ ಗಂಭೀರವಾಗಿ ಯೋಚಿಸುತ್ತಾರೆ. ಆನ್ಲೈನ್ ಕೆಲಸ, ಸಾಮಾಜಿಕ ಮಾಧ್ಯಮ, ಯೂಟ್ಯೂಬ್ ಮತ್ತು ಡಿಜಿಟಲ್ ಕ್ಷೇತ್ರಗಳಲ್ಲಿರುವವರು ಅತ್ಯಂತ ಉತ್ತಮ ಪ್ರತಿಕ್ರಿಯೆಯನ್ನು ನೋಡುತ್ತಾರೆ. ಹಠಾತ್ ಹೆಸರು ಅಥವಾ ಸಮಾಜದಲ್ಲಿ ಮನ್ನಣೆಯ ಸಾಧ್ಯತೆಯಿದೆ. ಉದ್ಯೋಗದಲ್ಲಿರುವವರಿಗೆ ಇಂದು ತುಂಬಾ ಅನುಕೂಲವಾಗಿದೆ. ಅಧಿಕಾರಿಗಳು ನಿಮ್ಮ ನೈಜ ಪ್ರತಿಭೆಯನ್ನು ಗುರುತಿಸುವ ಪರಿಸ್ಥಿತಿ ಇರುತ್ತದೆ. ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಕೆಲವು ಜನರಿಗೆ ಬಡ್ತಿ ಅಥವಾ ಹೊಸ ಅವಕಾಶದ ಬಗ್ಗೆ ಮುಖ್ಯವಾದ ಚರ್ಚೆಗಳು ನಡೆಯುವ ಸಾಧ್ಯತೆಯಿದೆ. ವಿದೇಶಕ್ಕೆ ಹೋಗಲು ಬಯಸುವವರಿಗೆ ಒಳ್ಳೆಯ ಮಾಹಿತಿ ಸಿಗುವ ಸೂಚನೆಗಳಿವೆ. ವಿದ್ಯಾರ್ಥಿಗಳು ತಮ್ಮ ಅಧ್ಯಯನದಲ್ಲಿ ಗಮನವನ್ನು ಹೆಚ್ಚಿಸುತ್ತಾರೆ. ಪರೀಕ್ಷೆಗಳಿಗಾಗಿ ತಯಾರಿ ನಡೆಸುತ್ತಿರುವವರಿಗೆ ಈ ಸಮಯ ತುಂಬಾ ಅನುಕೂಲವಾಗಿದೆ. ಹಲವು ದಿನಗಳಿಂದ ಅರ್ಥವಾಗದ ಕಠಿಣ ವಿಷಯಗಳು ಸಹ ಈಗ ಸುಲಭವಾಗಿ ಅರ್ಥವಾಗುತ್ತವೆ. ಕೌಟುಂಬಿಕ ಜೀವನದಲ್ಲೂ ಸಂತೋಷ ಮತ್ತು ನೆಮ್ಮದಿ ಕಂಡುಬರುತ್ತದೆ. ಮನೆಯಲ್ಲಿ ಸಂತೋಷದ ಸುದ್ದಿ ಕೇಳುವ ಸಾಧ್ಯತೆಯಿದೆ. ನಿಮ್ಮ ಮಕ್ಕಳ ಸಾಧನೆಯ ಬಗ್ಗೆ ನೀವು ಹೆಮ್ಮೆ ಪಡುವ ಸನ್ನಿವೇಶ ಇರುತ್ತದೆ. ದೂರದ ಸಂಬಂಧಿಕರು ನಿಮ್ಮೊಂದಿಗೆ ಮತ್ತೆ ಒಲವಿನಿಂದ ಮಾತನಾಡುವ ಸಾಧ್ಯತೆಯಿದೆ. ಪ್ರೀತಿಯಲ್ಲಿರುವವರಿಗೆ ಇಂದು ನಿಮ್ಮ ಮನಸ್ಸಿನಲ್ಲಿರುವುದನ್ನು ಸಂಗಾತಿಗೆ ಹೇಳಲು ಒಳ್ಳೆಯ ದಿನ. ಆದರೆ ನೀವು ಹಣದ ವ್ಯವಹಾರದ ಬಗ್ಗೆ ಜಾಗರೂಕರಾಗಿದ್ದು ಯಾರದ್ದೋ ಮಾತನ್ನು ನಂಬಿ ದೊಡ್ಡ ಹೂಡಿಕೆ ಮಾಡಬೇಡಿ. ನಿಮ್ಮ ಸುತ್ತಲೂ ಮೋಸ ಮಾಡುವ ಜನರ ಸಾಧ್ಯತೆ ಇರುತ್ತದೆ.
ಇಂದು ಶ್ರೀ ಮಹಾವಿಷ್ಣುವಿನ ದರ್ಶನ ಮಾಡುವುದು ತುಂಬಾ ಒಳ್ಳೆಯದು. ಹಸಿರು ಹಣ್ಣುಗಳು ಅಥವಾ ಹಸಿರು ತರಕಾರಿಗಳನ್ನು ದಾನ ಮಾಡುವುದರಿಂದ ನಿಮ್ಮ ಅದೃಷ್ಟ ಹೆಚ್ಚಾಗುತ್ತದೆ. ಸಣ್ಣ ಮಕ್ಕಳಿಗೆ ಸಹಾಯ ಮಾಡುವುದು ಉತ್ತಮ ಫಲಿತಾಂಶಗಳನ್ನು ತರುತ್ತದೆ. ಬೆಳಿಗ್ಗೆ ನಿಮ್ಮ ಮನೆಯಲ್ಲಿ ದೀಪ ಹಚ್ಚುವುದರಿಂದ ನಕಾರಾತ್ಮಕ ಶಕ್ತಿಗಳು ಕಡಿಮೆಯಾಗುತ್ತವೆ. ಇಂದು ನೀವು ತೆಗೆದುಕೊಳ್ಳುವ ನಿರ್ಧಾರವು ಭವಿಷ್ಯದಲ್ಲಿ ನಿಮ್ಮ ಜೀವನವನ್ನು ಬದಲಾಯಿಸುವ ಅವಕಾಶವನ್ನು ಹೊಂದಿರುತ್ತದೆ. ಈ 4 ದಿನಗಳು ಸಿಂಹರಾಶಿಯವರಿಗೆ ಬಹಳ ದೊಡ್ಡ ಬದಲಾವಣೆಗಳನ್ನು ತರುತ್ತವೆ. ದೀರ್ಘಕಾಲದಿಂದ ಮಾನಸಿಕವಾಗಿ ಬಳಲುತ್ತಿರುವವರಿಗೆ ಈಗ ಸ್ವಲ್ಪ ಮಟ್ಟಿನ ಪರಿಹಾರ ಸಿಗುತ್ತದೆ. ನಿಮ್ಮ ಕಠಿಣ ಪರಿಶ್ರಮ ವ್ಯರ್ಥವಾಗಲಿಲ್ಲ ಎಂದು ನೀವು ಅರ್ಥಮಾಡಿಕೊಳ್ಳುವ ಸಕಾರಾತ್ಮಕ ಸಂದರ್ಭಗಳು ಬರುತ್ತವೆ. ಇಲ್ಲಿಯವರೆಗೆ ನಿಮ್ಮನ್ನು ಕೀಳಾಗಿ ನೋಡಿಕೊಂಡವರಿಗೆ ಈಗ ನಿಮ್ಮ ನಿಜವಾದ ಮೌಲ್ಯವು ತಿಳಿಯುತ್ತದೆ ಎಂದು ತೋರುತ್ತದೆ. ನಿಮ್ಮ ಮಾತನ್ನು ಕುಟುಂಬದಲ್ಲಿ ಪ್ರತಿಯೊಬ್ಬರೂ ಗೌರವಿಸುತ್ತಾರೆ. ಕೆಲವರ ಜೀವನದಲ್ಲಿ ಹೊಸ ಜನರು ಪ್ರವೇಶಿಸುತ್ತಾರೆ. ಹೊಸ ಸ್ನೇಹಿತರನ್ನು ಮಾಡಿಕೊಳ್ಳುವ ಸಾಧ್ಯತೆಯಿದೆ. ಆ ಹೊಸ ಸಂಪರ್ಕಗಳು ಭವಿಷ್ಯದಲ್ಲಿ ನಿಮಗೆ ತುಂಬ ಉಪಯುಕ್ತವಾಗುತ್ತವೆ. ಹಣಕಾಸಿನ ಸ್ಥಿತಿಯಲ್ಲೂ ಸ್ವಲ್ಪ ಸುಧಾರಣೆ ಕಂಡುಬರುತ್ತದೆ. ಹಿಂದೆ ಎಲ್ಲೋ ನಿಲ್ಲಿಸಲಾಗಿದ್ದ ಹಣ ಈಗ ಕೈಗೆ ಬರಬಹುದು. ಸಾಲಗಳನ್ನು ಕಡಿಮೆ ಮಾಡುವ ಒಳ್ಳೆಯ ಆಲೋಚನೆ ಬರುತ್ತದೆ. ಕೆಲವರು ಹೊಸ ಮನೆ, ಭೂಮಿ ಅಥವಾ ವಾಹನದ ಖರೀದಿಯ ಬಗ್ಗೆ ಯೋಚಿಸುವ ಸಾಧ್ಯತೆಯಿದೆ. ಉದ್ಯೋಗಕ್ಕಾಗಿ ಕಾಯುತ್ತಿರುವವರಿಗೆ ಉತ್ತಮ ಮಾಹಿತಿಯ ಸೂಚನೆಗಳಿವೆ. ವ್ಯಾಪಾರ ಮಾಡುವವರಿಗೆ ಹಳೆಯ ಸಮಸ್ಯೆಗಳು ಕಡಿಮೆಯಾಗುತ್ತವೆ ಮತ್ತು ಹೊಸ ಹೊಸ ಅವಕಾಶಗಳು ಬರುತ್ತವೆ. ಆದಾಗ್ಯೂ ಈ ಸಮಯದಲ್ಲಿ ಸಿಂಹರಾಶಿಯವರು ತಮ್ಮ ಕೋಪವನ್ನು ವಿಶೇಷವಾಗಿ ಕಡಿಮೆ ಮಾಡಿಕೊಳ್ಳಬೇಕು. ನೀವು ಒಳ್ಳೆಯ ಹೃದಯದಿಂದ ಮಾತನಾಡಿದರೂ ಕೆಲವರು ಅದನ್ನು ತಪ್ಪಾಗಿ ಅರ್ಥೈಸಿಕೊಳ್ಳಬಹುದು. ಆದ ಕಾರಣವೇ ಯಾರನ್ನೂ ಅಷ್ಟು ಸಂಪೂರ್ಣವಾಗಿ ನಂಬುವುದು ಒಳ್ಳೆಯದಲ್ಲ. ನೀವು ನಿಮ್ಮ ವೈಯಕ್ತಿಕ ರಹಸ್ಯಗಳನ್ನು ನಿಮ್ಮಲ್ಲಿಯೇ ಇಟ್ಟುಕೊಳ್ಳಬೇಕು. ನೀವು ನಿಮ್ಮ ಆರೋಗ್ಯವನ್ನು ನಿರ್ಲಕ್ಷಿಸಬಾರದು. ಸಮಯಕ್ಕೆ ಸರಿಯಾಗಿ ಊಟ ಮಾಡುವುದು ಮತ್ತು ರಾತ್ರಿ ಮಲಗುವುದು ಬಹಳ ಮುಖ್ಯ. ಈ 4 ದಿನಗಳಲ್ಲಿ ದೇವರನ್ನು ಪ್ರಾರ್ಥಿಸುವುದು ನಿಮಗೆ ಹೆಚ್ಚಿನ ಮಾನಸಿಕ ಶಕ್ತಿಯನ್ನು ನೀಡುತ್ತದೆ. ವಿಶೇಷವಾಗಿ ಸೂರ್ಯನಾರಾಯಣ ಸ್ವಾಮಿ, ಹನುಮಾನ್ ಸ್ವಾಮಿ, ಶಿವ ಮತ್ತು ವಿಷ್ಣುವನ್ನು ಪ್ರಾರ್ಥಿಸುವುದರಿಂದ ನಿಮ್ಮ ಹಾದಿಯಲ್ಲಿರುವ ಅಡೆತಡೆಗಳು ದೂರವಾಗುತ್ತವೆ. ಭಾನುವಾರ ಬೆಳಿಗ್ಗೆ ಸೂರ್ಯನಿಗೆ ನೀರು ಅರ್ಪಿಸುವುದರಿಂದ ಅದೃಷ್ಟ ಹೆಚ್ಚಾಗುತ್ತದೆ. ಹನುಮಾನ್ ಚಾಲೀಸ ಓದುವುದರಿಂದ ಭಯ ಕಡಿಮೆಯಾಗುತ್ತಾ ಹೋಗುತ್ತದೆ. ಪ್ರತಿದಿನ ನಿಮ್ಮ ಮನೆಯಲ್ಲಿ ದೀಪ ಹಚ್ಚುವುದರಿಂದ ಮನೆಯ ವಾತಾವರಣ ಶಾಂತವಾಗಿರುತ್ತದೆ. ಈ 4 ದಿನಗಳಲ್ಲಿ ಸಿಂಹರಾಶಿಯವರು ತೆಗೆದುಕೊಳ್ಳುವ ನಿರ್ಧಾರಗಳು ಬಹಳ ಮುಖ್ಯ. ನೀವು ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳದೆ ಮುಂದೆ ಯೋಚಿಸಿದರೆ ನಿಮಗೆ ಉತ್ತಮ ಫಲಿತಾಂಶಗಳು ಸಿಗುತ್ತವೆ. ಹಿಂದೆ ನೀವು ಎದುರಿಸಿದ ಕಷ್ಟಗಳು ಈಗ ಫಲಿತಾಂಶಗಳನ್ನು ತೋರಿಸಲು ಪ್ರಾರಂಭಿಸುತ್ತವೆ. ನಿಮ್ಮ ಜೀವನದಲ್ಲಿ ಹೊಸ ಭರವಸೆಗಳು, ಹೊಸ ಅವಕಾಶಗಳು ಮತ್ತು ಹೊಸ ಮಾರ್ಗಗಳು ತೆರೆದುಕೊಳ್ಳುವ ಸಮಯ ಸಮೀಪಿಸುತ್ತಿದೆ. ಈ 4 ದಿನಗಳಲ್ಲಿ ಸಿಂಹರಾಶಿಯವರು ತಮ್ಮ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಬಹಳ ಮುಖ್ಯವಾದ ಬದಲಾವಣೆಗಳನ್ನು ನೋಡಲಿದ್ದಾರೆ. ನೀವು ಹಲವು ದಿನಗಳಿಂದ ಮಾಡಿದ ಕಠಿಣ ಪರಿಶ್ರಮವು ಈಗ ಫಲಿತಾಂಶಗಳನ್ನು ತೋರಿಸಲು ಪ್ರಾರಂಭಿಸುತ್ತದೆ. ಉದ್ಯೋಗದಲ್ಲಿರುವವರು ತಮ್ಮ ಮೇಲಧಿಕಾರಿಗಳಿಂದ ಒಳ್ಳೆಯ ಮಾತುಗಳನ್ನು ಕೇಳುವ ಅವಕಾಶವನ್ನು ಹೊಂದಿರುತ್ತಾರೆ. ಇಲ್ಲಿಯವರೆಗೆ ನಿಮ್ಮ ಕೆಲಸವನ್ನು ಗುರುತಿಸದವರು ಈಗ ನಿಮ್ಮ ಮೌಲ್ಯವನ್ನು ಅರಿತುಕೊಳ್ಳುವ ಪರಿಸ್ಥಿತಿಯನ್ನು ನೋಡುತ್ತಾರೆ. ಕೆಲವರಿಗೆ ಹೊಸ ಜವಾಬ್ದಾರಿಗಳು ಸಿಗಬಹುದು. ಮೊದಲಿಗೆ ಅವು ಒಂದು ಹೊರೆಯಾಗಿ ಕಂಡರೂ ನಂತರ ನಿಮಗೆ ಸಮಾಜದಲ್ಲಿ ಒಳ್ಳೆಯ ಹೆಸರು ತರುತ್ತವೆ. ಉದ್ಯೋಗಗಳನ್ನು ಬದಲಾಯಿಸಲು ಬಯಸುವವರು ಹೊಸ ಅವಕಾಶಗಳನ್ನು ನೋಡುತ್ತಿದ್ದಾರೆ. ವಿಶೇಷವಾಗಿ ಸರ್ಕಾರಿ ಉದ್ಯೋಗಗಳಿಗಾಗಿ ಕಾಯುತ್ತಿರುವವರಿಗೆ ಉತ್ತಮ ಮಾಹಿತಿ ಸಿಗುವ ಸಾಧ್ಯತೆಯಿದೆ. ಖಾಸಗಿ ಉದ್ಯೋಗಗಳಲ್ಲಿ ಕೆಲಸ ಮಾಡುತ್ತಿರುವವರು ತಮ್ಮ ಸಹೋದ್ಯೋಗಿಗಳೊಂದಿಗೆ ಜಾಗರೂಕರಾಗಿರಬೇಕು. ಕೆಲವರು ನಿಮ್ಮ ಬೆಳವಣಿಗೆಯ ಬಗ್ಗೆ ಅಸೂಯೆಪಡುವ ಸಾಧ್ಯತೆಯಿದೆ. ನಿಮ್ಮ ಬೆನ್ನು ಹಿಂದೆ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡುವ ಜನರು ಇರುತ್ತಾರೆ. ಆದರೆ ನೀವು ಪ್ರಾಮಾಣಿಕವಾಗಿ ಮುಂದುವರೆದರೆ ಅಂತಿಮವಾಗಿ ಯಶಸ್ಸು ನಿಮ್ಮದಾಗುತ್ತದೆ. ನಿಮ್ಮ ಕೆಲಸವನ್ನು ಪೂರ್ಣವಾಗಿ ಕಲಿಯುವುದು ಮತ್ತು ಅದನ್ನು ಒಳ್ಳೆಯದಾಗಿ ಮಾಡುವುದರಿಂದ ಭವಿಷ್ಯದಲ್ಲಿ ದೊಡ್ಡ ಅವಕಾಶಗಳು ಸಿಗುತ್ತವೆ. ವ್ಯಾಪಾರ ಮಾಡುವವರಿಗೆ ಈ 4 ದಿನಗಳು ತುಂಬಾ ಅನುಕೂಲವಾಗಿವೆ. ಹೊಸ ಗ್ರಾಹಕರು ಬರಬಹುದು. ಹಳೆಯ ಸಾಲಗಳು ಸ್ವಲ್ಪ ಮಟ್ಟಿಗೆ ಮರಳುವ ಸಾಧ್ಯತೆಯಿದೆ. ಆನ್ಲೈನ್ ವ್ಯವಹಾರ, ಬಟ್ಟೆ ವ್ಯಾಪಾರ, ಚಿನ್ನ, ಭೂಮಿ, ವಾಹನಗಳು ಅಥವಾ ನಿರ್ಮಾಣ ಕ್ಷೇತ್ರಗಳಲ್ಲಿರುವವರು ಉತ್ತಮ ಲಾಭವನ್ನು ನೋಡುತ್ತಾರೆ. ಆದಾಗ್ಯೂ ಪಾಲುದಾರಿಕಾ ವ್ಯವಹಾರಗಳಲ್ಲಿ ಹೆಚ್ಚಿನ ಎಚ್ಚರಿಕೆ ಅಗತ್ಯ. ಯಾರನ್ನೂ ಸಂಪೂರ್ಣವಾಗಿ ನಂಬಿ ಹಣವನ್ನು ಹೂಡಿಕೆ ಮಾಡುವುದು ಒಳ್ಳೆಯದಲ್ಲ. ಸಹಿ ಹಾಕುವ ಮೊದಲು ನೀವು ಪ್ರತಿಯೊಂದು ದಾಖಲೆಯನ್ನು ಸಂಪೂರ್ಣವಾಗಿ ಓದಬೇಕು. ಹಣದ ಬಗ್ಗೆ ಯಾವುದೇ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಈ ಸಮಯದಲ್ಲಿ ಸಿಂಹರಾಶಿಯವರಿಗೆ ಹಣದ ಯೋಗ ಸ್ವಲ್ಪ ಬಲವಾಗಿದೆ.
ಹಿಂದೆ ಎಲ್ಲೋ ನಿಲ್ಲಿಸಲಾಗಿದ್ದ ಹಣ ನಿಮ್ಮ ಕೈಗೆ ಬರುವ ಸಾಧ್ಯತೆಯಿದೆ. ಕೆಲವರು ಸಾಲಗಳನ್ನು ಕಡಿಮೆ ಮಾಡುವ ಬಗ್ಗೆ ಗಂಭೀರವಾಗಿ ಯೋಚಿಸುತ್ತಾರೆ. ಕುಟುಂಬದ ಅಗತ್ಯಗಳಿಗಾಗಿ ಖರ್ಚುಗಳು ಹೆಚ್ಚಾದರೂ ಅದಕ್ಕೆ ತಕ್ಕಂತೆ ಆದಾಯವೂ ಹೆಚ್ಚಾಗುತ್ತದೆ. ಕೆಲವರು ಹೊಸ ಮನೆ, ಭೂಮಿ ಅಥವಾ ವಾಹನದ ಬಗ್ಗೆ ಯೋಚಿಸುತ್ತಿದ್ದಾರೆ. ಆದಾಗ್ಯೂ ಐಷಾರಾಮಿ ವೆಚ್ಚಗಳನ್ನು ಆದಷ್ಟು ಕಡಿಮೆ ಮಾಡುವುದು ಒಳ್ಳೆಯದು. ಅಗತ್ಯವಿಲ್ಲದವರಿಗೆ ಹಣವನ್ನು ಸಾಲವಾಗಿ ನೀಡದಿರುವುದು ಉತ್ತಮ. ಸಿಂಹರಾಶಿಯವರು ಹೊರಗೆ ಎಷ್ಟೇ ಕಠಿಣವಾಗಿ ಕಾಣಿಸಿಕೊಂಡರೂ ಕುಟುಂಬದ ವಿಷಯಕ್ಕೆ ಬಂದಾಗ ಅವರು ತುಂಬಾ ಮೃದುಹೃದಯಿಗಳು. ಕುಟುಂಬದ ಸದಸ್ಯರಿಗೆ ಎಷ್ಟೇ ಕಷ್ಟ ಬಂದರೂ ಸಹಿಸುತ್ತಾರೆ. ಈ 4 ದಿನಗಳಲ್ಲಿ ಕುಟುಂಬದಲ್ಲಿ ಕೆಲವು ಪ್ರಮುಖ ಬದಲಾವಣೆಗಳು ಕಂಡುಬರುತ್ತವೆ. ಮನೆಯಲ್ಲಿ ನಿಮ್ಮ ಮಾತುಗಳಿಗೆ ಗೌರವ ಹೆಚ್ಚಾಗುತ್ತದೆ. ಹಿರಿಯರು ನಿಮ್ಮ ಸಲಹೆ ಕೇಳುವ ಪರಿಸ್ಥಿತಿ ಇರುತ್ತದೆ. ಕೆಲವು ಸಮಯದಿಂದ ಕುಟುಂಬದಲ್ಲಿ ಇದ್ದ ಉದ್ವಿಗ್ನತೆ ಕಡಿಮೆಯಾಗುವ ಲಕ್ಷಣಗಳಿವೆ. ಪತಿಪತ್ನಿಯರ ನಡುವೆ ಸಣ್ಣಪುಟ್ಟ ವಾದಗಳಿದ್ದರೂ ಅವು ಬೇಗನೆ ಬಗೆಹರಿಯುತ್ತವೆ. ಆದಾಗ್ಯೂ ಹೆಮ್ಮೆಯನ್ನು ಕಡಿಮೆ ಮಾಡಿಕೊಳ್ಳುವುದು ಬಹಳ ಮುಖ್ಯ. ನಾನೇ ಸರಿ ಎಂಬ ಭಾವನೆಯಿಂದ ಸಮಸ್ಯೆಗಳು ಹೆಚ್ಚಾಗಬಹುದು. ನಿಮ್ಮ ಸಂಗಾತಿಯ ಮನಸ್ಸನ್ನು ಅರ್ಥಮಾಡಿಕೊಂಡು ಅವರೊಂದಿಗೆ ಮಾತನಾಡಿದರೆ ನಿಮ್ಮ ಕುಟುಂಬ ಜೀವನವು ಬಲವಾಗುತ್ತದೆ. ಮಕ್ಕಳು ನಿಮಗೆ ಸಂತೋಷವನ್ನು ತರುತ್ತಾರೆ. ಅವರ ಅಧ್ಯಯನ ಅಥವಾ ಉದ್ಯೋಗಗಳ ಬಗ್ಗೆ ಒಳ್ಳೆಯ ಸುದ್ದಿ ಕೇಳುವ ಸಾಧ್ಯತೆ ಇದೆ. ಪ್ರೀತಿಯಲ್ಲಿರುವ ಸಿಂಹರಾಶಿಯವರಿಗೆ ಈ ಸಮಯವು ಸ್ವಲ್ಪ ಪರೀಕ್ಷಾ ಅವಧಿಯಂತೆ ಇರುತ್ತದೆ. ಅನಗತ್ಯ ಅನುಮಾನಗಳು ಪರಸ್ಪರ ಹೆಚ್ಚಾಗುವ ಸಾಧ್ಯತೆಯಿದೆ. ನಿಮ್ಮ ಮನಸ್ಸಿನಲ್ಲಿರುವ ವಿಷಯಗಳ ಬಗ್ಗೆ ನೀವು ಮುಕ್ತವಾಗಿ ಮತ್ತು ಸ್ಪಷ್ಟವಾಗಿ ಮಾತನಾಡದಿದ್ದರೆ ತಪ್ಪು ತಿಳಿವಳಿಕೆಗಳು ಹೆಚ್ಚಾಗುತ್ತವೆ. ದೂರದ ವ್ಯಕ್ತಿಯೊಬ್ಬರು ನಿಮ್ಮ ಜೀವನದಲ್ಲಿ ಮತ್ತೆ ಬರುವ ಸಾಧ್ಯತೆಯೂ ಇದೆ. ಮದುವೆಯಾಗದವರಿಗೆ ಉತ್ತಮ ಸಂಬಂಧದ ಬಗ್ಗೆ ಮನೆಯಲ್ಲಿ ಚರ್ಚೆಗಳು ನಡೆಯುವ ಸಾಧ್ಯತೆಯೂ ಇದೆ. ಕುಟುಂಬ ಸದಸ್ಯರ ಬೆಂಬಲದಿಂದ ಉತ್ತಮ ನಿರ್ಧಾರ ತೆಗೆದುಕೊಳ್ಳಬಹುದಾದ ಪರಿಸ್ಥಿತಿ ಇದೆ. ಸಂಬಂಧಿಕರೊಂದಿಗಿನ ಸಂಬಂಧಗಳಲ್ಲಿ ಎಚ್ಚರಿಕೆಯಗತ್ಯ. ಕೆಲವರು ನಿಮ್ಮ ಒಳ್ಳೆಯ ಮನಸ್ಸನ್ನು ತಮ್ಮ ಸ್ವಾರ್ಥಕ್ಕೆ ಬಳಸಲು ಬಯಸಬಹುದು. ಅದಕ್ಕಾಗಿಯೇ ನಿಮ್ಮ ವೈಯಕ್ತಿಕ ವಿಷಯಗಳನ್ನು ಎಲ್ಲರೊಂದಿಗೂ ಹಂಚಿಕೊಳ್ಳುವುದು ಒಳ್ಳೆಯದಲ್ಲ. ಕುಟುಂಬದಲ್ಲಿ ಶುಭ ಘಟನೆಗಳ ಬಗ್ಗೆ ಚರ್ಚೆಗಳು ನಡೆಯಬಹುದು. ಮನೆಯಲ್ಲಿ ದೇವರನ್ನು ಪ್ರಾರ್ಥಿಸುವುದರಿಂದ ಶಾಂತಿ ಹೆಚ್ಚಾಗುತ್ತದೆ. ಸಿಂಹರಾಶಿಯವರು ಈ 4 ದಿನಗಳಲ್ಲಿ ತಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಜಾಗರೂಕರಾಗಿರಬೇಕು. ಅವರು ಹೊರಗೆ ಆರೋಗ್ಯವಾಗಿ ಕಾಣಿಸಿಕೊಂಡರೂ ಒಳಗೆ ಹೆಚ್ಚಿನ ಒತ್ತಡದ ಸಾಧ್ಯತೆಯಿದೆ. ವಿಶೇಷವಾಗಿ ತಲೆನೋವು, ಕಣ್ಣಿನ ಸಮಸ್ಯೆಗಳು, ರಕ್ತದೊತ್ತಡ ಮತ್ತು ನಿದ್ರಾಹೀನತೆ ಕಂಡುಬರಬಹುದು. ಸಮಯಕ್ಕೆ ಸರಿಯಾಗಿ ಊಟ ಮಾಡದಿರುವುದು ದೇಹದ ದೌರ್ಬಲ್ಯವನ್ನು ಹೆಚ್ಚಿಸುತ್ತದೆ. ಹೆಚ್ಚು ಕೋಪಗೊಳ್ಳುವುದು ನಿಮ್ಮ ಆರೋಗ್ಯದ ಮೇಲೆ ನೇರ ಪರಿಣಾಮ ಬೀರುತ್ತದೆ. ಅದಕ್ಕಾಗಿಯೇ ನಿಮ್ಮ ಕೋಪವನ್ನು ನಿಯಂತ್ರಿಸುವುದು ಬಹಳ ಮುಖ್ಯ. ಈ ಸಮಯದಲ್ಲಿ ನೀವು ನಿಮ್ಮ ಶತ್ರುಗಳ ಬಗ್ಗೆಯೂ ಜಾಗರೂಕರಾಗಿರಬೇಕು. ಕೆಲವರು ನಿಮ್ಮ ಬೆಳವಣಿಗೆಯ ಬಗ್ಗೆ ಅಸೂಯೆ ಪಡುತ್ತಾರೆ. ನಿಮ್ಮ ಬಗ್ಗೆ ಸಮಾಜದಲ್ಲಿ ಕೆಟ್ಟ ಮಾತುಗಳನ್ನು ಹೇಳುವ ಸಾಧ್ಯತೆಯಿದೆ. ಆದರೆ ನೀವು ಪ್ರಾಮಾಣಿಕವಾಗಿ ಮುಂದುವರೆದರೆ ಅಂತಿಮವಾಗಿ ಯಶಸ್ಸು ನಿಮ್ಮದಾಗುತ್ತದೆ. ನಿಮ್ಮ ರಹಸ್ಯಗಳನ್ನು ಯಾರೊಂದಿಗೂ ಹೇಳುವುದು ಒಳ್ಳೆಯದಲ್ಲ. ಪ್ರಮುಖವಾಗಿ ಹಣ, ಕುಟುಂಬ ಅಥವಾ ಕೆಲಸಕ್ಕೆ ಸಂಬಂಧಿಸಿದ ವಿಷಯಗಳನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳಬೇಡಿ. ಪ್ರಯಾಣ ಮಾಡುವಾಗ ಜಾಗರೂಕರಾಗಿರಿ. ವಾಹನ ಚಲಾಯಿಸುವಾಗ ಆತುರಪಡಬೇಡಿ. ರಾತ್ರಿಯಲ್ಲಿ ಹೆಚ್ಚು ಹೊತ್ತು ಹೊರಗೆ ಇರುವುದು ಒಳ್ಳೆಯದಲ್ಲ. ನಿಮ್ಮ ಆರೋಗ್ಯವನ್ನು ನಿರ್ಲಕ್ಷಿಸದೆ ಸಮಯಕ್ಕೆ ವಿಶ್ರಾಂತಿ ಪಡೆಯಬೇಕು. ಬೆಳಿಗ್ಗೆ ಬೇಗ ಎದ್ದೇಳುವುದರಿಂದ ಮಾನಸಿಕ ಶಾಂತಿ ಹೆಚ್ಚಾಗುತ್ತದೆ. ಪ್ರತಿದಿನ ಸ್ವಲ್ಪ ಸಮಯ ನಡೆಯುವುದು ದೇಹಕ್ಕೆ ಒಳ್ಳೆಯದು. ನಿಮ್ಮ ಸುತ್ತಲೂ ನಕಾರಾತ್ಮಕ ಆಲೋಚನೆಗಳನ್ನು ಹೊಂದಿರುವ ಜನರಿರುತ್ತಾರೆ. ಅಂತಹ ಜನರನ್ನು ಆದಷ್ಟು ದೂರವಿಡುವುದು ಒಳ್ಳೆಯದು. ನಿಮ್ಮ ಯಶಸ್ಸಿನಿಂದ ನೋಯಿಸಲ್ಪಟ್ಟವರನ್ನು ನಿರ್ಲಕ್ಷಿಸಿ ನಿಮ್ಮ ಹಾದಿಯಲ್ಲಿ ಮುನ್ನಡೆಯಬೇಕು. ನೀವು ದೇವರಲ್ಲಿ ನಿಮ್ಮ ನಂಬಿಕೆಯನ್ನು ಹೆಚ್ಚಿಸಿಕೊಂಡರೆ ನಿಮ್ಮ ಮಾನಸಿಕ ಶಕ್ತಿ ಹೆಚ್ಚಾಗುತ್ತದೆ. ಹನುಮಾನ್ ಚಾಲೀಸಾ ಓದುವುದರಿಂದ ಭಯ ಕಡಿಮೆಯಾಗುತ್ತದೆ. ಸೂರ್ಯನಿಗೆ ನೀರು ಅರ್ಪಿಸುವುದರಿಂದ ನಿಮ್ಮ ಆರೋಗ್ಯ ಸುಧಾರಿಸುತ್ತದೆ. ಸಿಂಹರಾಶಿಯವರು ಈ 4 ದಿನಗಳಲ್ಲಿ ಕೆಲವು ಸಣ್ಣ ಪರಿಹಾರಗಳನ್ನು ಮಾಡಿದರೆ ಅವರಿಗೆ ಅತ್ಯುತ್ತಮ ಫಲಿತಾಂಶಗಳು ಸಿಗುತ್ತವೆ. ವಿಶೇಷವಾಗಿ ಭಾನುವಾರ ಬೆಳಿಗ್ಗೆ ಸೂರ್ಯೋದಯದ ಸಮಯದಲ್ಲಿ ಸೂರ್ಯನಿಗೆ ನೀರು ಅರ್ಪಿಸುವುದರಿಂದ ಅದೃಷ್ಟ ಹೆಚ್ಚಾಗುತ್ತದೆ. ಸೂರ್ಯದೇವ ಸಿಂಹರಾಶಿಯ ಅಧಿಪತಿಯಾಗಿರುವುದರಿಂದ ಈ ಪರಿಹಾರವು ತುಂಬಾ
ಶಕ್ತಿಶಾಲಿಯಾಗಿದೆ. ಗೋಧಿ ಅಥವಾ ಕೆಂಪು ಬಟ್ಟೆಯನ್ನು ದಾನ ಮಾಡುವುದರಿಂದ ಆರ್ಥಿಕ ಸಮಸ್ಯೆಗಳು ಕಡಿಮೆಯಾಗುತ್ತವೆ. ಮಂಗಳವಾರ ಹನುಮಾನ್ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡುವುದು ಒಳ್ಳೆಯದು. ಬೆಲ್ಲ ಅಥವಾ ವಡೆಗಳನ್ನು ಅರ್ಪಿಸುವುದರಿಂದ ಶತ್ರುಗಳಿಂದ ಬರುವ ಕಷ್ಟಗಳು ಕಡಿಮೆಯಾಗುತ್ತವೆ. ನಿಮ್ಮ ಮೇಲಿರುವ ದುಷ್ಟದೃಷ್ಟಿ ಅಥವಾ ದೃಷ್ಟಿದೋಷ ಕಡಿಮೆಯಾಗುವ ಸಾಧ್ಯತೆಯೂ ಇದೆ. ಸೋಮವಾರ ಶಿವನ ದೇವಾಲಯದಲ್ಲಿ ಹಾಲು ಅರ್ಪಿಸುವುದರಿಂದ ಕುಟುಂಬ ಸಮಸ್ಯೆಗಳು ಕಡಿಮೆಯಾಗುತ್ತವೆ. ಬುಧವಾರ ವಿಷ್ಣುವಿನ ದರ್ಶನ ಮಾಡುವುದರಿಂದ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಉತ್ತಮ ಫಲಿತಾಂಶ ಸಿಗುತ್ತದೆ. ಈ ಸಮಯದಲ್ಲಿ ಮನೆಯಲ್ಲಿರುವ ಹಿರಿಯರನ್ನು ಗೌರವಿಸುವುದು ಬಹಳ ಮುಖ್ಯ. ಪಾಲಕರ ಆಶೀರ್ವಾದ ಪಡೆಯುವುದು ನಿಮ್ಮ ಅದೃಷ್ಟವನ್ನು ಹೆಚ್ಚಿಸುತ್ತದೆ. ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ಮನೆಯಲ್ಲಿ ದೀಪ ಹಚ್ಚುವುದರಿಂದ ನಕಾರಾತ್ಮಕ ಶಕ್ತಿಗಳು ಕಡಿಮೆಯಾಗುತ್ತವೆ. ಮನೆಯಲ್ಲಿ ದೇವರ ಹೆಸರನ್ನು ಹೆಚ್ಚು ಜಪಿಸುವುದು ಒಳ್ಳೆಯದು. ಸಿಂಹರಾಶಿಯವರು ಈ 4 ದಿನಗಳಲ್ಲಿ ವಿಶೇಷವಾಗಿ ತಾಳ್ಮೆಯಿಂದ ಇರಬೇಕು. ಯಾವುದೇ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ನೀವು ಹಿಂದೆ ನಡೆಸಿದ ಕಷ್ಟಗಳು ಈಗ ಸಿಹಿ ಫಲ ನೀಡಲು ಪ್ರಾರಂಭಿಸುತ್ತವೆ. ಸ್ವಲ್ಪ ವಿಳಂಬವಾದರೂ ದೇವರು ನಿಮಗೆ ಉತ್ತಮ ಫಲಿತಾಂಶಗಳನ್ನು ನೀಡುತ್ತಾರೆ. ನಿಮ್ಮ ಜೀವನದಲ್ಲಿ ಹೊಸ ಹಾದಿಗಳು ತೆರೆಯುವ ಸಮಯ ಸಮೀಪಿಸುತ್ತಿದೆ. ನಿಮಗೆ ನಿಮ್ಮ ಮೇಲೆ ನಂಬಿಕೆ ಇದ್ದರೆ ಯಾರೂ ನಿಮ್ಮನ್ನು ತಡೆಯಲು ಸಾಧ್ಯವಿಲ್ಲ. ಈ ಸಮಯದಲ್ಲಿ ದೇವರ ಆಶೀರ್ವಾದ ಮತ್ತು ನಿಮ್ಮ ಕಠಿಣ ಪರಿಶ್ರಮ ನಿಮ್ಮ ಜೀವನವನ್ನು ಅತ್ಯುತ್ತಮ ದಿಕ್ಕಿನಲ್ಲಿ ಕೊಂಡೊಯ್ಯುತ್ತದೆ ಎಂಬ ಬಲವಾದ ಸೂಚನೆಗಳಿವೆ. ಈ ಮಾಹಿತಿ ಇಷ್ಟವಾದಲ್ಲಿ ಜೈ ಶ್ರೀರಾಮ್ ಅಥವಾ ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡಿ.